ಏನು ರೈತರ ಪಾಲಿಗೆ ಸಿಹಿಯಾಗಬೇಕಾಗಿದ್ದ ಕಬ್ಬು ಕಹಿಯಾಗಿದೆ. ಒಂದು ಒಳ್ಳೆ ಬೆಲೆ ಸಿಗಬೇಕಾಗಿದ್ದಂತಹ ಹೋರಾಟ ಬೆಂಕಿಯ ರೂಪವನ್ನು ಪಡೆದುಕೊಂಡಿದೆ. ಅದರ ಒಂದು ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ರೆ, ಯಾಕಂದ್ರೆ ನಿನ್ನೆ ಈ ಒಂದು ಸ್ಥಳ ಅಕ್ಷರಶಃ ಒಂದು ರೀತಿ ರಣರಂಗದ ಸ್ಥಿತಿಯಾಗಿತ್ತು. ಯಾಕಂತಂದ್ರೆ ನಿರಂತರವಾಗಿ ಕಳೆದ 15 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಮುಧೋಳ ನಗರದಲ್ಲಿ ರೈತರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ರು. ನಮಗೆ ಪ್ರತಿ ಟನ್ಗೆ 3500 ರೂಪಾಯಿ ಬೆಲೆ ಬೇಕೇ ಬೇಕಂತಂದು ಪಟ್ಟು ಹಿಡಿದಿದ್ರು. ಆದರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ನಾವು ಸರ್ಕಾರದ ಒಂದು ಮಾರ್ಗಸೂಚಿ ಇದೆ ಅದನ್ನು ಮಾತ್ರ ಪಾಲಿಸ್ತೀವಿ ಅಂತ ಹೇಳ್ಕೊಂಡು ಬಂದರು. ಆದರೆ ಕಳೆದ ಒಂದು 3-4 ದಿನಗಳಿಂದ ಎಲ್ಲೋ ಒಂದು ಕಡೆ ರೈತರು ಮತ್ತು ಕಾರ್ಖಾನೆ ಮಾಲೀಕರ ಮಧ್ಯೆ ಒಂದು ಒಪ್ಪಂದ ಬಂದು ಅದು ಒಂದು ರೀತಿ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲೇ ನಿನ್ನೆ ಕಾರ್ಖಾನೆ ಮಾಲೀಕರು ನಮ್ಮ ವೇದಿಕೆಗೆ ಬಂದು ನಮಗೆ ಸ್ಪಂದಿಸಲಿಲ್ಲ ಅಂತ ರೊಚ್ಚಿಗಿದ್ದಂತಹ ಮುಧೋಳ ನಗರದ ಪ್ರತಿಭಟನಾ ನಿರತ ರೈತರು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏಕಾಏಕಿ ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಬೈಕ್ ಮೂಲಕ ಬೇರೆ ಬೇರೆ ವಾಹನಗಳ ಮೂಲಕ ಈ ಒಂದು ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಇದು ರಬಗವಿ ಬನಾಟಿ ತಾಲೂಕಿನ ಸಮೀರ್ವಾಡಿ ಗೋದಾವರಿಯ ಸಕ್ಕರೆ ಕಾರ್ಖಾನೆ. ಈ ಕಾರ್ಖಾನೆ ತುಂಬಾನೇ ಹೆಸರುವಾಸಿಯಾಗಿರುವಂಥದ್ದು. ಬಾಗಲಕೋಟೆ ಮತ್ತು ಅಖಂಡ ವಿಜಯಪುರ ಜಿಲ್ಲೆಯಲ್ಲೇನೆ ಮೊದಲ ಕಾರ್ಖಾನೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 50 ವರ್ಷದ ಇತಿಹಾಸ ಇರುವಂತಹ ಕಾರ್ಖಾನೆ ಮತ್ತು ಕಬ್ಬಿನ ಬಿಲ್ ವಿಚಾರದಲ್ಲಿ ಎಲ್ಲ ಕಾರ್ಖಾನೆಗಳಿಗೆ ಹೋಲಿಸಿದ್ರೆ ಒಂದು ಒಳ್ಳೆ ಹೆಸರನ್ನ ಪಡ್ಕೊಂಡಿದೆ. ಒಂದು ಯೋಗ್ಯವಾದ ಬೆಲೆ ಕೊಡುವ ವಿಚಾರ ಆಗಿರ್ಬೋದು, ಬಿಲ್ಗಳನ್ನ ಸಕಾಲಕ್ಕೆ ಮಾಡುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲ ರೀತಿಯಂದ್ರೂ ಈ ಕಾರ್ಖಾನೆ ಬಗ್ಗೆ ಒಂದು ರೈತರಲ್ಲಿ ಒಳ್ಳೆಯ ಅಭಿಪ್ರಾಯ ಇರುವಂಥದ್ದು. ಆದರೆ ಅಂತಹ ಕಾರ್ಖಾನೆಗೆ ನುಗ್ಗಿದಂತಹ ರೈತರು ತಮ್ಮ ಬೇಡಿಕೆ ಈಡೇರಿಸಬೇಕಂತ ಹೇಳ್ಕೊಂಡು ಇಲ್ಲಿ ಮುತ್ತಿಗೆ ಹಾಕೋಕೆ ಮುಂದಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟಗಳು ನಡೀತವೆ, ವಾಹನಗಳ ಜಖಮ್ ಆಗುತ್ತೆ, ಪೊಲೀಸರಿಗೆ ಕಲ್ಲೇಟನ್ನು ಹೊಡಿತಾರೆ, ಪೊಲೀಸ್ ವಾಹನಗಳನ್ನ ಜಖಮ್ಗೊಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಇದ್ದಂತೆ ಸುಮಾರು ಒಂದು 5-6 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಅಕ್ಷರಶಃ ಬೈಕ್ಗಳು ಅಸ್ಥಿ ಪಂಜರದಂತೆ ಆಗುವ ರೀತಿಯಲ್ಲಿ ಬೆಂಕಿ ಹಚ್ಚಿ ಅವನ್ನ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಆಗಿದೆ. ಇಲ್ಲಿ ಬೆಂಕಿ ಹಚ್ಚಿದ್ದು ರೈತರ ಅಥವಾ ಕಿಡಿಗೇಡಿಗಳ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ಪೊಲೀಸರು ನಡೆಸಿ ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಒಂದು ಯೋಗ್ಯವಾದ ಬೆಲೆ ಸಿಗಬೇಕು ರೈತರಿಗೆ. ಆ ಒಂದು ಬೆಲೆ ಸಿಕ್ಕರೆ ನಮಗೆ ಅನುಕೂಲ ಆಗುತ್ತೆ, ರೈತರಿಗೆ ಒಳ್ಳೆಯ ಒಂದು ಅನುಕೂಲಕರ ಒಂದು ಲಾಭದಾಯಕ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಇದು ಮಾಡಿದ್ರು. ಆದ್ರೆ ಅದು ಎಲ್ಲ ಸಂಪೂರ್ಣವಾಗಿ ಆ ವಿಚಾರ ಉಲ್ಟಾಪಟ ಆಗಿ ರೈತರಿಂದಲೇ ರೈತರಿಗೆ ನಷ್ಟ ಆಗುವಂತ ಸ್ಥಿತಿ ಇವತ್ತು ಈ ಒಂದು ಕಾರ್ಖಾನೆಯನ್ನು ತೋರಿಸ್ತಾ ಇದ್ದೀವಿ ನಾವು. ಇದ್ರ ಈಗಾಗಲೇ ನಿನ್ನೆ ರಾತ್ರಿ 8 ಗಂಟೆಯಿಂದ ಕಬ್ಬು ನುರಿಸುವಂತ ಕೆಲಸ ಆರಂಭವಾಗಬೇಕಾಗಿತ್ತು. ಆದ್ರೆ ಅದಕ್ಕೂ ಮುನ್ನ ನಡೆದಂತ ಒಂದು ದುರ್ಘಟನೆ ಹಿನ್ನೆಲೆಯಲ್ಲಿ ಕಬ್ಬು ನುರಿಸುವಂತ ಕೆಲಸ ಆಗಿಲ್ಲ. ಈಗೇನು ಕಾರ್ಖಾನೆ ಆರಂಭವಾಗಿದೆ ಅದು ಬಾಯ್ಲರ್ ಹಾಗೂ ಕೋಜನ್ ವರ್ಕ್ ಏನ್ ನಡೀತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ಖಾನೆ ಆರಂಭವಾಗಿರುವಂತದ್ದು. ಆದ್ರೆ ಕಬ್ಬು ನುರಿಸುವ ಕಾರ್ಯ ತುಂಬಾನೇ ಬರದಿಂದ ಸಾಗಬೇಕಾಗಿತ್ತು. ನಿನ್ನೆಯಿಂದನೇ ಈ ಒಂದು ಘಟನೆ ಆಗಿರೋದ್ರಿಂದ ಕಬ್ಬು ನುರಿಸುವಂತ ಕೆಲಸ ಆಗಿಲ್ಲ, ಕೋಜನ್ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಶುರುವಾಗಿರುವ ರೀತಿ ಕಾಣುತ್ತೆ. ಇಲ್ಲಿ ದೃಶ್ಯದಲ್ಲಿ ನಾವು ಏನು ತೋರಿಸ್ತೇವೆ, 100 ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿದ್ದಾರೆ. ಇದೇ ಒಂದು ಸ್ಥಳಕ್ಕೆ ಬಂದು ಕಿಡಿಗೇಡಿಗಳು ಡೀಸೆಲ್ನಲ್ಲಿ 2 ಲೀಟರ್ ಬಾಟಲ್ನಲ್ಲಿ ಡೀಸೆಲ್ ಹಾಕೊಂಡು ಬಂದು ಇವುಗಳಿಗೆ ಎರಚಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದರು. ಬೆಂಕಿ ಹಚ್ಚಿ ಅವುಗಳನ್ನು ಸುಟ್ಟು ರೈತರಿಗೆ ಮತ್ತಷ್ಟು ಹಾನಿ ಮಾಡುವಂತ ಸ್ಥಿತಿಯಾಗಿದೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಾವು ಎಷ್ಟು ಮಟ್ಟಿಗೆ ಇದಾಗಿ ಸುಟ್ಟು ಕರಕಲಾಗಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತ ಕಬ್ಬು ಎಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ನಾಶವಾಗ್ತಾ ಇರುವಂತ ದೃಶ್ಯ. ಅಂದ್ರೆ ಇದರಿಂದ ಯಾವುದೇ ರೀತಿ ಇದಕ್ಕೆ ಯೋಗ್ಯವಾದ ಬೆಲೆನೇ ಸಿಗುವುದಿಲ್ಲ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಹಾನಿ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಸುಮಾರು ಒಂದು 40-50 ಟ್ರ್ಯಾಕ್ಟರ್ಗಳಿಗೆ ಭಾರಿ ಪ್ರಮಾಣದ ಹಾನಿಯಾಗಿದೆ. ಅದರ ಜೊತೆಗೆ ಈ ಒಂದು ಎಂಜಿನ್ ಅನ್ನ ತೋರಿಸ್ತಾ ಇದೀವಿ ನಾವು. ಇದು ಅಶೋಕ್ ನಿಡೋಣೆ ಅಂತ ಅವ್ರಿಗೆ ಸೇರಿದ್ದು ಅಂತ ಈಗಾಗಲೇ ಗೊತ್ತಾಗಿರುವಂಥದ್ದು. ಅವರು ತೀರ್ದಾಳ್ ಮೂಲದವರು ಅಂತ ನಿನ್ನೆ ನಾವು ಮಾತಾಡಿಸಿದ್ವಿ. ಅವರು ಕೂಡ ತಮಗೆ ಆದಂತಹ ಒಂದು ಕಷ್ಟವನ್ನ ಹೇಳ್ಕೊಂಡ್ರು. ಎಷ್ಟರ ಮಟ್ಟಿಗೆ ಟ್ರ್ಯಾಕ್ಟರ್ ಇಲ್ಲಿ ಸುಟ್ಟು ಕರಕಲಾಗಿದೆ ಅಂತಂದ್ರೆ ನೋಡ್ತಾ ಇರ್ಬೋದು. ಎಂಜಿನ್ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಒಂದು ರೀತಿ ಗುಜರಿಗೂ ಕೂಡ ಹಾಕ್ಲಿಕ್ಕೆ ಯೋಗ್ಯ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಅಷ್ಟೊಂದು ಸುಟ್ಟು ಹೋಗಿರುವಂಥದ್ದು. ಟೈರ್ನ ಸ್ಥಿತಿಗತಿಯನ್ನ ನಾವು ತೋರಿಸ್ತಾ ಇದ್ವಿ. ಟೈರ್ ಎಷ್ಟರ ಮಟ್ಟಿಗೆ ಸುಟ್ಟು ಬೂದಿ ಆಗುತ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಡ್ರೈವರ್ನ ಸೀಟನ್ನು ಗಮನಿಸ್ತಾ ಇರ್ಬೋದು, ಗಿಯರ್ ಆಗಿರ್ಬೋದು, ಎಂಜಿನ್ ಆಗಿರ್ಬೋದು, ವೈರಿಂಗ್ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಎಲ್ಲವೂ ಕೂಡ ಸುಟ್ಟು ಒಂದು ರೀತಿ ಇದು ಅಕ್ಷರಶಃ ಅಸ್ಥಿ ಪಂಜರದಂತ ಆಗಿರುವಂಥ ಒಂದು ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಏನು ಬಂತು, ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬಿತ್ತಿ ಬೆಳೆದಿರ್ತಾರೆ ರೈತರು. ಒಂದು ಕಾರ್ಖಾನೆಗೆ ಕಬ್ಬನ್ನು ಸಾಗಿಸಿ ನಮಗೆ ಯೋಗ್ಯವಾದ ಒಂದು ಬೆಲೆ ಸಿಗುತ್ತೆ, ಅದರಿಂದ ನಾವು ಸಾಲವನ್ನು ಎಲ್ಲ ತೀರಿಸಿಕೊಂಡು ಒಂದು ಒಳ್ಳೆ ಬದುಕನ್ನು ಕಟ್ಕೊಳ್ಬೇಕಂತ ಕನಸಿನಿಂದ ರೈತರು ಇಲ್ಲೆಲ್ಲ ಬಂದು 100 ಸಂಖ್ಯೆಯಲ್ಲಿ ವಾಹನಗಳನ್ನು ನಿಲ್ಲಿಸಿದ್ರು. ಆದರೆ ಈ ಒಂದು ಯೋಗ್ಯ ಬೆಲೆಗಾಗಿ ನಡೆದಂತಹ ಒಂದು ಹೋರಾಟ ವಿಕೋಪಕ್ಕೆ ತಿರುಗಿ ರೈತರಿಗೇನೆ ನಷ್ಟ ಆಗುವಂತಹ ಪರಿಸ್ಥಿತಿ ಬಂದಿದೆ. ಸುಮಾರು ಜನರು ಗಾಯಗೊಂಡಿದ್ದಾರೆ ಮತ್ತು ವಾಹನಗಳು ಇಲ್ಲಿ ಈ ಥರ ಜಖಮ್ಗೊಂಡಿರುವಂಥದ್ದು. ಇದಕ್ಕೆಲ್ಲ ಯಾರು ಹೊಣೆ ಅಂತ ಒಂದು ವಿಚಾರ ನಾವು ತಿಳಿದು ನೋಡೋದಾಗಿದ್ರೆ ಎಲ್ಲೋ ಒಂದು ಕಡೆ ಬಾಗಲಕೋಟೆ ಜಿಲ್ಲಾಡಳಿತ ಇವರೆಲ್ಲರೂ ಕೂಡ ಸರಿಯಾಗಿ ರೈತರ ಮತ್ತು ಕಾರ್ಖಾನೆಯ ಮಾಲೀಕರ ಮಧ್ಯೆ ಸಮನ್ವಯ ಸಾಧಿಸುವಲ್ಲಿ ವಿಫಲವಾಗಿದೆ ಅಂತ ಕಂಡು ಬರ್ತಾ ಇದೆ. ಎಲ್ಲರೂ ಸರಿಯಾಗಿ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಈ ಒಂದು ಪ್ರತಿಭಟನೆ ಈ ಒಂದು ವಿಕೋಪಕ್ಕೆ ಹೋಗುವ ರೀತಿ ಮುಂಚೆನೇ ಎಚ್ಚೆತ್ತುಕೊಂಡು ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ
ಏನು ಸಂಧಾನ ಸಭೆ ಎಲ್ಲವೂ ವಿಫಲವಾಗಿರೋದ್ರಿಂದ ಕೈ ಮೀರಿ ಹೋಗಿ ಇಂತಹ ದುರ್ಘಟನೆ ನಡೆದಿದೆ. ಇದರಿಂದ ರೈತರಿಗೆ ಮತ್ತಷ್ಟು ನಾಶ ಮತ್ತು ರೈತರಿಗೆ ಮತ್ತಷ್ಟು ಹಾನಿಯಾಗುವಂಥ ಸ್ಥಿತಿಗತಿ ಇಲ್ಲಿ ಬಂದೋದಿರುವುದು ನಿಜವಾಗಲೂ ವಿಪರ್ಯಾಸ. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮುಖಿ, TV9.